ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್. ನಾವು ಫ್ರೈಡ್ ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ವರ್ಕ್ ಆಯಿತು, ಲೆವೆಲ್ಸ್ ಹೆಂಗೆ ವರ್ಕ್ ಆಯಿತು ನೋಡೋಣ. ಅದಕ್ಕೆ ಮುಂಚೆ ಅನಾಲಿಸಿಸ್ ಒಂದು ಸತಿ ಪ್ಲೇ ಮಾಡ್ತೀವಿ, ಕೇಳಿಸ್ಕೊಳ್ಳಿ. ಫ್ರೈಡ್ ಅನಾಲಿಸಿಸ್ ನಾವಾಯ್ತು ಮಂಡೇ ಮಾಡೋಣ. ತುಂಬ ಸಿಂಪಲ್, ಏನು ಮಾಡಬೇಡಿ. ಮಂಡೇ 9:30 9:30 ಸೈಡಲ್ಲಿ ಬರೆಯೋದು. ಮತ್ತೆ ಮಂಡೇ ತಮ್ಮನೇ ಕಾಣ್ತದೆ, ರೈಟ್? 9:30 ಏನು ಮಾಡಬೇಡಿ. ಒಂದು 15 ನಿಮಿಷ ಕ್ಯಾಂಡಲ್ ಕ್ಲೋಸ್ ಆಗಲಿ. ಅದು 15 ಮಿನಿಟ್ಸ್ ಕ್ಯಾಂಡಲ್ ಇದನ್ನೆಲ್ಲ ಬಂದು ಕ್ಲೋಸ್ ಆಗಿದೆ ಅಂದರೆ ಆ ಕ್ಯಾಂಡಲ್ ಹೈ ಕ್ಲಾಸ್ ಆಗುವಾಗ ಬೈ ಮಾಡ್ಕೊಳ್ಳಿ. ನಿಮ್ಮ ರಿಸ್ಕ್ ರಿವಾಲ್ಯೂಯೇಷನ್ ನಿಮ್ಮ ಅನಾಲಿಸಿಸ್ ನೋಡಿಕೊಂಡು. ಇಲ್ಲ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಇದು ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದರೆ ಇದು ಲೋ ಕ್ಲಾಸ್ ಆಗುವಾಗ ಪಿ ಬೈ ಮಾಡ್ಕೊಳ್ಳಿ. 50% ಕ್ವಾಂಟಿಟಿ ಅಷ್ಟೇ, ಅದು ಕೂಡ ನಿಮ್ಮ ರಿಸ್ಕ್ ರಿವಾಲ್ಯೂಯೇಷನ್ ನೋಡ್ಕೊಳ್ಳಿ. ಓಕೆ, ಪಿ ಪ್ಲಾನ್ ಮಾಡ್ಕೊಳ್ಳಿ. ಅದು ಕೂಡ 50% ಕ್ವಾಂಟಿಟಿ ಅಷ್ಟೇ. ಪಿ ಕಡೆ ಸಿ ಕಡೆ ನಾರ್ಮಲ್ ಆಗಿ ಮಾಡ್ಕೊಳ್ಳಿ. ಓಕೆ, ಲೆವೆಲ್ಸ್ ಏನು ಚೇಂಜ್ ಆಗಲ್ಲ, ಅನಾಲಿಸಿಸ್ ಏನು ಚೇಂಜ್ ಆಗಲ್ಲ, ಸೇಮ್ ಲೆವೆಲ್ ಸೇಮ್ ಅನಾಲಿಸಿಸ್. ಬಟ್ ಏನಂದ್ರೆ 9:00ವರೆಗೂ ಏನು ಟ್ರೇಡ್ ಮಾಡಬೇಡಿ. 9:00 ಮೇಲೆ 15 ಮಿನಿಟ್ಸ್ ಯಾವ ಕಡೆ ಎಂಟ್ರಿ ಕೊಡುತ್ತೆ ಬ್ರೇಕ್ ಆಗುತ್ತೋ ಆ ಕಡೆ ಟ್ರೇಡ್ ತಗೋಬೇಕು. ಬ್ಯಾಂಕ್ ನಿಫ್ಟಿ ಕೇಳಿಸ್ಕೊಂಡ್ರಲ್ಲ, 9:00ವರೆಗೂ ಏನು ಟ್ರೇಡ್ ಮಾಡಬೇಡಿ. 9:00ವರೆಗೆ ಸಿ ಬೈ ಮಾಡಿ, ಇದ್ರ ಮೇಲೆ ಬಂದು ಕ್ಯಾಂಡಲ್ ಕ್ಲೋಸ್ ಅದ, ರೈಟ್? ಈಗ ನೀವು ಇದು ಟೈಮ್ ನೋಡ್ಕೊಳ್ಳಿ, 15 ನಿಮಿಷ ಟೈಮ್ ಫ್ರೇಮ್ ಕ್ಯಾಂಡಲ್. ಓಕೆ, ಕ್ಲಿಯರಾಗಿ ನೀವು ಟೈಮ್ ನೋಡ್ಕೋಬೋದು. 15 ಮಿನಿಟ್ಸ್ ಇದು ಕ್ಲೋಸ್ ಆಗೋಕ್ಕೆ 9:00ವರೆ. ನೀವು ಇಲ್ಲಿ ಬೈ ಮಾಡಿದ್ರೆ ಇಲ್ಲಿ ಸಿ ಬೈ ಮಾಡಿ ನೋಡಿ, ಪ್ರಾಫಿಟ್ ಬಂದಿದೆಯಾ ಬಂದಿಲ್ವಾ ಹೇಳಿ. ಓಕೆ, 150 ಪಾಯಿಂಟ್ಸ್ ಪ್ರಾಫಿಟ್ ಬಂದಿದೆ. ಇದನ್ನೇ ನಾವು ಟೆಲಿಗ್ರಾಮಲ್ಲಿ ಕೂಡ ಏನು ಅಪ್ಡೇಟ್ ಮಾಡಿದ್ವಿ ನೋಡೋಣ ಒಂದ್ಸಲಿ ನೋಡಿ. ಟೆಲಿಗ್ರಾಮ್ ಗುಡ್ ಮಾರ್ನಿಂಗ್. ದಯವಿಟ್ಟು ಈ ಥರ ಸ್ಕ್ರೀನ್ಶಾಟ್ಗಳು ಯಾರು ಹಾಕ್ಬಿಡಿ ಟೆಲಿಗ್ರಾಮಲ್ಲಿ, ಯಾಕಂದರೆ ಅಪ್ಡೇಟ್ಸ್ ಮಿಸ್ ಆಗ್ತವೆ. ಓಕೆ, ಇದು ನೋಡ್ಕೊಳ್ಳಿ. ಗುಡ್ ಮಾರ್ನಿಂಗ್. ಇದಾದಮೇಲೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿ ಅಂತ ಬೆಳಿಗ್ಗೆ 6:55 ಹೇಳಿದ್ದೀನಿ. ಅದಾದಮೇಲೆ ಮಾರ್ಕೆಟ್ ಓಪನ್ ಆದಮೇಲೆ ತುಂಬ ಕ್ಲಿಯರಾಗಿ ಬರೆದಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಸಿ ಎಂಟ್ರಿ ಪ್ಲೇಸ್ 51,149. ಓಕೆ, ಸಿ ಎಂಟ್ರಿ ಪ್ಲೇಸ್ ಕ್ಲಿಯರಾಗಿ ಬರ್ತಿದ್ದೀನಿ. ಇದು ಇಲ್ಲಿ ಬಂದರೆ ಸಿ ಎಂಟ್ರಿ ಮಾಡ್ಕೊಡಿ ಅಂತ. ಅದ್ರ ಕೆಳಗಡೆ ಕ್ಲಿಯರಾಗಿ ಬರ್ತಿದ್ದೀನಿ. ITM ಒಂದೇ ತಗೊಳ್ಳಿ, ITM ತಗೊಂಡು 40 ಪಾಯಿಂಟ್ಸ್ಗೆ TSL ಮಾಡ್ತಾ ಹೋಗಿ ಅಂತ. ನೆಕ್ಸ್ಟ್ ಮಾರ್ಕೆಟ್ ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆ, ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಫೈನಲ್ ಆಗಿ 150 ಪಾಯಿಂಟ್ಸ್ ಬಂದಿದೆ, ಅದನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆಮೇಲೆ ಇನ್ನೂ ಮೇಲೆ ಹೋಗಿತ್ತು, ಇಲ್ಲಿವರೆಗೂ ನಿಮಗೆ ಟೆಲಿಗ್ರಾಮಲ್ಲಿ ನೋಡಿಕೊಂಡೆ ಇದು ಇಲ್ಲಿವರೆಗೂ ಹೋಗಿದೆ. 360 to 500ವರೆಗೂ ಹೋಗಿದೆ, ಇದು ನೋಡ್ಕೊಬೋದು. ಓಕೆ, ಡನ್. ಅನಾಲಿಸಿಸು 9:30 ಅಂದರೆ 9:00ವರೆ ಕಾನ್ಸೆಪ್ಟ್ ಹೆಂಗೆ ವರ್ಕ್ ಆಗಿದೆ ನೀವು ಹೇಳಿ. ಪರ್ಫೆಕ್ಟಾಗಿ ವರ್ಕ್ ಆಗಿದೆ, ರೈಟ್? ಓಕೆ, ಈಗ ನಾಳೆ ಏನು ಮಾಡಬೇಕು? ಇನ್ನೂ ಮಾರ್ಕೆಟ್ ನಡೀತಾ ಇದೆ, ನೀವು ನೋಡ್ಕೊಳ್ಳಿ. 3:17 ಇನ್ನೂ ಟೈಮ್, ಇನ್ನೂ ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಟೈಮ್ ಇದೆ. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆಗೆ ಅದಕ್ಕೂ ಮುಂಚೆ ಒಂದು ಲಾಜಿಕ್ ನೋಡಿ. ರೆಸಿಸ್ಟೆನ್ಸ್ ಇತ್ತು, ಇದು ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ, ರೈಟ್? ಅದನ್ನು ನೋಟಿಸ್ ಮಾಡ್ಕೊಳ್ಳಿ ನೀವು. ಸ್ವಲ್ಪ ಲರ್ನಿಂಗ್ ಕೂಡ ಇಂಟ್ರೆಸ್ಟ್ ಇರಲಿ. ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಸಪೋರ್ಟ್ ಆಗುತ್ತೆ, ಸಪೋರ್ಟ್ ಲೆವೆಲ್ ಮೇಲೆ ನಿಮ್ಗೆ ಎಂಟ್ರಿ ಕೊಟ್ಟಿದ್ವಿ, ಪ್ರಾಫಿಟ್ ಬಂದಿದೆ. ಓಕೆ, ಅದಾದಮೇಲೆ ಇಲ್ಲೊಂದು ಟ್ರೈ ಮಾಡಿದ್ವಿ, ಇದು ಟಾರ್ಗೆಟ್ ರೀಚ್ ಆಗಿಲ್ಲ, ಇನ್ನು ಸ್ವಲ್ಪ ಮಿಸ್ ಆಗಿ ಫುಲ್ ಡೇ ವೇಟಿಂಗ್, ಫೈನಲ್ ಆಗಿ ಕಾಸ್ಟ್ ಎಕ್ಸಿಟ್ ಇದೆ. ಓಕೆ, ಡನ್. ಈಗ ನಾಳೆ ಏನು ಮಾಡಬೇಕು ಇದು ನೋಡ್ಕೊಳ್ಳಿ. ನಾಳೆ ಲೆವೆಲ್ಸ್, ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೂ ಗ್ಯಾಪ್ ಅಪ್ ಓಪನ್ ಆದರೂ ವೆಯ್ಟ್ ಮಾಡಿ. 50 ಮಿನಿಟ್ಸ್ ಕ್ಯಾಂಡಲ್ ಈ ಲೆವೆಲ್ನ ಬ್ರೇಕ್ ಮಾಡುತ್ತಾ ಇಲ್ಲ ರಿಜೆಕ್ಟ್ ಆಗಿ ಮೇಲೆ ಬಂದು ಕ್ಲೋಸ್ ಆಗುತ್ತಾ, ಅದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೈಡಲ್ಲಿ ಬರೀತೀನಿ ಇವಾಗ. ಅದು 9:30 ಕಾನ್ಸೆಪ್ಟ್ ತಮ್ಲೇನ್ ಆಗಬೇಕಲ್ವ, ಅದು ಕೂಡ ನಾಳೆ ತಮ್ಲೇನ್ ಯೂಸ್ ಆಗ್ತದೆ. ಓಕೆ, 50 ಮಿನಿಟ್ಸ್ ಕ್ಯಾಂಡಲ್ ಇದು ರಿಜೆಕ್ಟ್ ಆಗಿ ಮೇಲೆ ಬಂದು ಕ್ಲೋಸ್ ಆದರೆ ಇದು ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಕೊಳ್ಳಿ. ಟಾರ್ಗೆಟ್ ಇಲ್ಲಿವರೆಗೂ ಇರುತ್ತೆ ವಿತ್ TSL. ನಾನು ಫ್ರೈಡೇನೇ ಹೇಳಿದ್ದೀನಿ, ಇಲ್ಲಿ ಬೈ ಮಾಡಿದ್ಮೇಲೆ ಇಲ್ಲಿ ರೀ ಎಂಟ್ರಿ ಕೇಳುತ್ತೆ ಅಂತ. ಎಕ್ಸಾಕ್ಟ್ ಪಿನ್ ಟು ಪಿನ್ ಅಲ್ಲಿಗೆ ಬಂದು ರಿಜೆಕ್ಟ್ ಆಯಿತು. ನಾಳೆ ಕೂಡ ಇದು ರಿಜೆಕ್ಷನ್ ಬಂದಿದೆ ಅಂದರೆ 15 ನಿಮಿಷ ಕ್ಯಾಂಡಲ್ ಮಾತ್ರ ಯೂಸ್ ಮಾಡಬೇಕು. 15 ಮಿನಿಟ್ಸ್ ಓನ್ಲಿ. ಬೈ ಮಾಡಿದ್ಮೇಲೆ TSL ಮಾಡ್ತಾ ಹೋಗಬೇಕು. ಟ್ರೈಲಿಂಗ್ ಸ್ಟಾಪ್ ಲಾಸ್ 40 ಪಾಯಿಂಟ್ಸ್. ಇನ್ ಕೇಸ್ ಇದೇನಾದರೂ ಬ್ರೇಕ್ ಆಗಿ 50 ಮಿನಿಟ್ಸ್ ಕ್ಯಾಂಡಲ್ ಇದ್ರ ಕೆಳಗಡೆ ಬಂದು ಕ್ಲೋಸ್ ಆಗಿದೆ ಅಂದರೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ 50% ಕ್ವಾಂಟಿಟಿ ಅಷ್ಟೇ ಸೆಲ್ ಕಡೆ ಇರಬೇಕು. ಓಕೆ, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ ವ್ಯೂ. ನಿಮ್ಗೇನಾದರೂ ಹೆಲ್ಪ್ ಆದರೆ ನಿಮ್ಮ ಅನಾಲಿಸಿಸ್ಗೆ ನೋಡ್ಕೊಳ್ಳಿ. ನಿಫ್ಟಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ಕೊಳ್ಳಿ.
ನಿಫ್ಟಿ ಈ ಡೇಟಿಂದ ಅನಾಲಿಸಿಸ್ ಯಾರ್ಯಾರು ಫಾಲೋ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ. ಈ ಡೇಟಿಂದ ಈ ಸೆಲ್ಲಿಂಗ್ ಎಲ್ಲ ನೋಡಿ, ಸೆಲ್ಲಿಂಗ್ ಅಂತಾರೆ, ನೋ ಬೈಯಿಂಗ್. ಇಂಟ್ರಾಡೇ ಡಿಪ್ ಬಂದರೂ ಪರವಾಗಿಲ್ಲ, ಬೈಯಿಂಗ್ಗೆ. ಮಾರ್ಕೆಟ್ ಅನ್ನೋದು ಅಪ್ ಟ್ರೆಂಡೇ, ಇದು ಒಂದು ಡಿಪ್ ಅಷ್ಟೇ ಅಂತ. ಯಾವ ಡೇಟ್ ಇದು? ಈ ಡೇಟಿಂದ ಹೇಳ್ಕೊಂಡು ಬರ್ತಾ ಇದೆ. ನಿಮಗೆ ಡೌಟ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. 5ನೇ ತಾರೀಕಿಂದ 5ನೇ ತಾರೀಕಿಂದ ಹೇಳ್ಕೊಂಡೇ ಬರ್ತಾ ಇದ್ದೀವಿ. 5 ಓಕೆ, 5ನೇ ತಾರೀಕಿಂದ ನೋಡ್ಕೊಳ್ಳಿ. ಈ ಡೇಟಿಂದನೂ ಚೆಕ್ ಮಾಡ್ಕೊಂಡು ಬನ್ನಿ. ಇದು ಡಿಪ್ ಅಷ್ಟೇ. ಇದು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾನು ಬೈಯಿಂಗ್, ನನ್ನ ಟಾರ್ಗೆಟ್ 25,100. ಓಕೆ, ಬಂದಿದೆಯಾ ಬಂದಿಲ್ಲ ನೋಡಿ. ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾವು ಬೈಯಿಂಗ್ ಅಂತಿಲ್ಲ. ಬೈಯಿಂಗ್ ಆಗಿದೆಯಾ ಇಲ್ಲ, ನಮ್ಮ ಟಾರ್ಗೆಟ್ ಬಂದಿದೆಯಾ ಇಲ್ಲ ನೋಡಿ. ಪ್ರತಿದಿನ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಇಲ್ಲಿಂದ. ಕಂಪ್ಲೀಟ್ ಮಾರ್ಕೆಟ್ ಅನ್ನೋದು ಬೈಯಿಂಗ್ ಸೈಡ್ ಅಂತ. ಟಾರ್ಗೆಟ್ ಕೂಡ ಕೊಟ್ಟಿದ್ದೆ, ಇಲ್ಲಿವರೆಗೂ ಬರ್ತದೆ ಅಂತ. ಬಂದಿದೆಯಾ ಇಲ್ಲ ನೋಡ್ಕೊಳ್ಳಿ. ಓಕೆ, ನಿಫ್ಟಿ ಏನು ಮಾಡಬೇಕು ನಾಳೆ? ನಿಫ್ಟಿ ನೋಡ್ಕೊಳ್ಳಿ. ಈಗ ಮಾರ್ಕೆಟ್ ಮೇಲೆ ಬಂದುಬಿಟ್ಟಿದೆ, 25,000 ಮೇಲೆ ಇದೆ, ಕಂಪ್ಲೀಟ್ ಬುಲ್ಲಿಶ್ ಆಗಿಬಿಟ್ಟಿದೆ ಅಂತೆಲ್ಲ ಹೇಳ್ತಾರೆ. ನಾನು ಮಾರ್ಕೆಟ್ ನಾಳೆ ಸೈಡ್ ವೇಸ್ಟು ಡೌನ್ ಟ್ರೆಂಡ್ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ ಬೈ ಮಾಡಬೇಡಿ. ಇಲ್ಲಿ ನೀವು ನಿಫ್ಟಿಯಲ್ಲಿ ಬೈ ಮಾಡಬೇಕು ಅಂದರೆ ಇದೊಂದೇ ಪ್ಲೇಸ್. ಓಕೆ, ಇದು ಬಿಟ್ಟು ಬೇರೆ ಎಲ್ಲಿ ಕೂಡ ಸಿನ ಬೈ ಮಾಡ್ಕೋಬಾರ್ದು. ಅದು ನನ್ನ ವ್ಯೂ ಮಾತ್ರ, ನಾನು ಮಾಡಲ್ಲ. ನೀವು ಬೇಕಾದ್ರೆ ಇಲ್ಲಿ ಕೂಡ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ನನ್ನ ವ್ಯೂ ಏನಂದರೆ ಕರೆಕ್ಷನ್ ಬಂದಮೇಲೆ, ಇಲ್ಲಿಗೆ ಬಂದಮೇಲೆ ಬೈ ಮಾಡಬೇಕು. ಇಲ್ಲೇ ಬೈ ಮಾಡ್ತೀನಿ ನಾನು. ಅಲ್ಲಿವರೆಗೂ ಈ ಗ್ರೀನ್ ಕ್ಯಾಂಡಲ್ ಲೈನ್ ಇದೆಯಲ್ಲ, ಇದು ಬ್ರೇಕ್ ಆದರೆ ಸೆಲ್ಲಿಂಗ್ ಕಡೆ ಪ್ಲಾನ್ ಮಾಡ್ಕೋತೀನಿ 50% ಕ್ವಾಂಟಿಟಿಯಲ್ಲಿ. ಇದು ಡಿಪ್ ಬಂದಮೇಲೆ ಬೈ ಮಾಡ್ತೀನಿ. ಓಕೆ, ಡಿಪ್ ಬಂದಿಲ್ಲ ಅಂದರೆ ಬ್ಯಾಂಕ್ ನಿಫ್ಟಿ ಮೇಲೆ ಫೋಕಸ್ ಮಾಡ್ತೀನಿ, ನಿಫ್ಟಿ ಅವಾಯ್ಡ್ ಮಾಡ್ತೀನಿ. ಈ ಪ್ಲೇಸಲ್ಲಿ ನಾನು ಬೈ ಮಾಡೋದೇ ಇಲ್ಲ. ಓಕೆ, ಇಲ್ಲಿಗೆ ಬಂದರೆ ಬೈ ಮಾಡ್ತೀನಿ, ಇಲ್ಲಾಂದರೆ ಬಿಟ್ಬಿಡ್ತೀನಿ ನಿಫ್ಟಿನ. ಓಕೆ, ಇದು ನಿಫ್ಟಿ ವ್ಯೂ, ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಎವ್ರಿವನ್. ನಾಳೆ ಸಿಗೋಣ. ಬಾಯ್.